ಇಲ್ಲಪ್ಪ, ಇನ್ನೂ ಹೊರಟು ಬರಲೇ ಇಲ್ಲ. ಅದೇನು ಮಾತಾಡೋಕ್ಕದೆ ಹಂಗಾರಷ್ಟು? ಅವರು ಹಂಗೆ ಬಟ್ಟೆ ಎಲ್ಲ ತೊಳೆದಾಗಿದೆ, ಅಲ್ಲಿ ಹೋಗಿ ನಿಂತ್ಕೊಂಡು ಎಂತ ಮಾಡ್ತಿದಾರೇನ. ನಾನಾದರೆ ಯಾರ ಹತ್ರ ಮಾತಾಡೋಂಗಿಲ್ಲ ಅಂತ, ನೆರ್ಮನೆಯವ್ರ ಹತ್ರ ಹೆಚ್ಚು ಮಾತಾಡಬಾರ್ದು ಅಂತ. ಅವ್ರು ಎಷ್ಟು ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ಬೋದು. ನಾ ಮನೆಗೆ ಹೊರಟು ನಿಂತಾಗಲೇ ಇವರಿಗೆ ಜಾಸ್ತಿ ಅವ್ರ ಅಮ್ಮನ ಹತ್ರ ಮಾತಾಡಬೇಕು ಅಂತ ಅನಿಸೋದು. ಯಾವತ್ತಿದ್ರೂ ಲೇಟಾಗೇ ಹೋಗೋದು, ಅಲ್ಲಿ ಅಮ್ಮನ ಹತ್ರ ಬೈಸ್ಕೋಬೇಕು ಹೊತ್ತಿಗೆ ಸರಿಯಾಗಿ ಬರಲ್ಲ ಅಂತ. ಪಾಪ ಮಧ್ಯಾಹ್ನದ ಊಟಕ್ಕೆಲ್ಲ ಸಮ ಮಾಡಿ ಇಟ್ಕೊಂಡಾರೇನಾ? ಅಮ್ಮ ಇನ್ನೂ ಆಗ್ಲೇ? ಓ, ನಿಂಗೆ ಈಗಲೇ ಒಂದು ಅರ್ಜೆಂಟಾಗಿ ಸಾಕು ಮಾರತಿ. ಬೇಗ ಬಾ ಬಾ ಬಾ, ಹೊರಡ್ಬೇಕು. ನಿನ್ನ ಸೊಸೆ ಅಲ್ಲಿ ಏನು ರೆಡಿಯಾಗಿ ನಿಂತಾಗಿದೆ, ಬೇಗ ಬಾ. ಹಾಂ, ನಾನು ಅಂದ್ಕೊಂಡಿದ್ದೆ ನೋಡು, ಇಷ್ಟೊತ್ತಿಗೆ ರೆಡಿಯಾಗಿ ನಿಂತಿರ್ತೀಯ ಅಂತ. ಎಂಥದೇ ಆಗಲಿ ಪಲ್ಲವಿ, ಬೇರೆ ಯಾವುದ್ರಲ್ಲಿ ಚುರುಕಿಲ್ಲದೆ ಇದ್ದರು ಎಲ್ಲಿಗಾರು ಹೊರಡೋದು ಅಂದ್ರೆ ಮಾತ್ರ ಚುರುಕಿದ್ದೀಯ, ರೆಡಿಯಾಗಿ ನಿಂತು ಬಿಡ್ತೀಯ. ನಂಗೆ ಅದೊಂದು ತಲೆ ಬಿಸಿ ಇಲ್ಲ. ಎಲ್ಲ ಗಂಡಸರು ಹೇಳ್ತಾರೆ, ಅಯ್ಯೋ ಹೆಂಗಸ್ರನ್ನ ಹೊರಗಡೆ ಹೊರಡಿಸೋದು ಅಂದ್ರೆ ಅವ್ರಿಗೆ ರೆಡಿ ಆಗೋಕ್ಕೆ ಸುಮಾರು ಹೊತ್ತು ಬೇಕು ಅಂತ. ಅದು ಅಮ್ಮನ ಮನೆಗೆ ಹೋಗೋದಲ್ಲ, ಫಸ್ಟು ರೆಡಿಯಾಗಿ ನಿಂತೀಯ. ಸಿಟ್ಟು ಬರ್ಸ್ಬೇಡಿ ನೀವು ಆತ ಮತ್ತೆ ನನಗೆ. ಅಲ್ಲಿ ಇಷ್ಟೊತ್ತು ಎಂತ ಮಾಡ್ತಿದ್ದಿದ್ದು ನೀವು? ನಂಗಾರು ಹೇಳ್ತೀರಿ? ಅವಾಗಲೇ ಹೇಳಿದೆ, ನಾನು ನಮಸ್ಕಾರ ಮಾಡೋಷ್ಟೊತ್ತಿಗೆ ಬಂದು ಹೇಳಿಲ್ಲ ನಮಸ್ಕಾರ ಮಾಡಿ ಅಂತ. ಮಾಡಿದ್ರ ನೀವು? ಈಗ ಅದು ಅಲ್ಲದೆ ನಾನು ತವ್ರ ಮನೆಗೆ ಹೋಗೋಳು ಹೇಳಬೇಕು, ನಮಸ್ಕಾರ ಮಾಡಬೇಕು, ಸರಿ. ನೀವು ವಾಪಸ್ ಬರೋರಲ್ಲ ಮಾರ್ರ ಅಲ್ಲಿಂದ, ಎಂತಕ್ಕೆ ಈಗ ನಮಸ್ಕಾರ ಮಾಡಲೇಬೇಕು ಅನ್ನೋಂಥದ್ದು ಏನದೆ? ಸುಮ್ಮನೆ ನಿಂತ್ಕೊಳ್ಳೆ ಸಾಕು. ತವ್ರ ಮನೆಗೆ ಹೋಗೋದಾದ್ರೆ ಮಾತ್ರ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬೇಕನ್ನ. ನಮ್ಮಮ್ಮ ನಮಗೆ ಹಂಗೆ ಕಲಿಸ್ಲ. ನಾವು ಶಾಲೆಗೆ ಹೋಗೋದಾದ್ರು ಬುಳ್ಳಿ ಅಷ್ಟು ದಿವಸ ಇಲ್ಲಿಂದನೇ ಶಾಲೆಗೆ ಹೋತಿತ್ತಲ್ಲ, ನೋಡ್ಲ ನೀನು, ನಮಸ್ಕಾರ ಮಾಡೇ ಹೋಗ್ಬೇಕು. ಇದ್ರದ್ದು ಒಳ್ಳೆ ಕತೆ. ಅಥವಾ ಒಂದು 10 ನಿಮಿಷ ಲೇಟ್ ಆದಕ್ಕೂ ಏನಾಗ್ತದೆ? ಹಂಗಾರು ಟಾಯ್ಲೆಟಿಗೂ ಹೋಗಂಗಿಲ್ಲ ನನ್ನಮ್ಮ, ನೀನು ತವ್ರ ಮನೆಗೆ ಹೋತೀಯ ಅಂತ. ಸಾಕು 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 ಮಾರ್ರ, ಪುರಾಣ ಸಾಕು. ಟಾಯ್ಲೆಟಿಗೆ ಹೋಗ್ಯಾರೆ ಅಂತ ನಂಗೆ ಗೊತ್ತಿರಲ್ಲ, ಅದಕ್ಕೆ ಹೇಳಿದೆ ಆತಾ. ಆತೀಗ ನೀವು ಎಷ್ಟೊತ್ತಿಗೆ ಹೊರಡ್ತೀರೋ ಅಷ್ಟೊತ್ತಿಗೆ ಹೊರಡ್ತೀನಿ, ಅಲ್ಲಿ ತನಕ ಇಲ್ಲೇ ನಿಂತಿರ್ತೀನಿ, ಸುಮ್ಮನೆ ನಿಂತಿರ್ತೀನಿ, ಮಾತಾಡಿದ್ರೆ ಕೇಳಿ. ಹಾಂ, ಅದು ಸರಿ ನೋಡು, ಹಂಗೆ ಮಾಡು, ಯಾರಿಗೂ ತೊಂದರೆ ಇರಲ್ಲ ಮಗ. ಇದು ಪಲ್ಲವಿ, ನಾ ಹೇಳಿನಿ ಸುಮಾರು ಸತಿ, ಹೇಳಿದ್ನೇ ಹೇಳ್ತಿರ್ಬೇಡಿ ಅಂತ ಹಂಗೊಂದು ಹೇಳಬೇಡ. ನೀ ಹೋಗಲೇಬೇಕಾ? ಅಲ್ಲಿ ಹೋಗೋದಾರು ಹೋಗು, ತವ್ರ ಮನೆಗೆ ಹೋಗ್ಬಾ. ನಾ ಹೊರಟಳು ಮತ್ತೇನು ನಿಲ್ಲೋದು ಬೇಡ, ಅಲ್ಲಿ ದೀಪ ಅಂತ ಬೇರೆ ಹೇಳ್ತಿದ್ರು, ದೀಪ ಮುಗಿಸ್ಕೊಂಡು ಬಾ, ನಾನೇನು ಬೇಡ ಅನ್ನಲ್ಲ. ಹುಡುಗಿ ನೋಡೋಕ್ಕೆ ಹೋಗಲೇಬೇಕಾ ನಾಡ್ದು? ನೋಡಿ, ಒಂದಲ್ಲ ಅಂತ 10 ಸರಿ ಯೋಚನೆ ಮಾಡಬೇಕು, 10 ಸರಿ ವಿಚಾರಿಸ್ಬೇಕು. ಒಂದು ಸಂಬಂಧ ಮಾಡ್ಬೇಕಾರೆ ನಾವು ಅಂದ್ಕೊಂಡಷ್ಟು ಸುಲಭ ಯಾವುದೂ ಇರಲ್ಲ. ನಿಮ್ಮ ಅಪ್ಪನ ಹತ್ರ ಹೇಳಿನಿ ನಾನು ಅಷ್ಟು ಸತಿ, ಅವರು ತಲೆಗೆ ತಗೊಳಲ್ಲ. ಏನೋ ಬರೀ ಹುಡುಗಿ ಸಂಬಳ, ಆಸ್ತಿ, ಮನೆ ಇದನ್ನೇ ನೋಡ್ತಾರೆ. ಇನ್ನೂ ಒಂದು ಎಂಥ ಮಾತು ಗೊತ್ತಾ? ಹೇಳೋದೋ ಬೇಡ ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ನಾನು ಹೇಳೋ ಕರ್ತವ್ಯ ನಂದು ಹೇಳಿಬಿಡ್ತೀನಿ. ಮತ್ತು ಅದಕ್ಕೆ ಒಂದು ದೊಡ್ಡ ಕೋಡ್ ಮಾಡಬೇಡ ನೀನು. ಯಾರೇ ಆಗಲಿ ಒಂದು ಸಂಬಂಧ ಮಾಡ್ಬೇಕಾರೆ ನಮ್ಮ ಯೋಗ್ಯತೆಗೂ ಮೀರಿದ ಸಂಬಂಧ ನಮ್ಮನ್ನೇ ಕೇಳ್ಕೊಂಡು ಬರ್ತಾದೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು ಪಲ್ಲವಿ. ಆ ಕಡೆಯಿಂದ ಏನಾದ್ರು ಫಾಲ್ಟ್ ಇರ್ಬೋದೇನೋ ಅಂತ. ಇಂಥ ಸಂಬಂಧ ನಿನ್ನ ಅಣ್ಣನ ಕೇಳ್ಕೊಂಡು ಬರ್ತಾದೆ ಅಂದಾಗ ಚೂರು ಯೋಚನೆ ಮಾಡಬೇಕು. ನೋಡಿ, ಅದೇ ಹೇಳಿದ್ನಲ್ಲ, ನಿನ್ನ ಅಪ್ಪಗೆ ಎಷ್ಟು ಸೂಕ್ಷ್ಮವಾಗಿ ಹೇಳೋಕ್ಕೆ ನೋಡಿದೆ ನಾನು. ಈಗ ನಿನ್ಗೆ ಹೇಳಿದಷ್ಟು ಡೈರೆಕ್ಟಾಗಿ ಹೇಳಲ್ಲ, ಅವ್ರಿಗೆ ಅರ್ಥನೇ ಆಗಲೋ ಅಥವಾ ಅರ್ಥ ಆದರೂ ಆಗದೇ ಇದ್ದಂಗೆ ಮಾಡಿದ್ರೋ ಏನೋ ನಂಗೆ ಗೊತ್ತಿಲ್ಲ ನೋಡು. ಹುಡುಗಿ ಒಳ್ಳೆಯವಳಿರ್ಬೇಕು, ಯಾವುದಕ್ಕಿಂತ ಮೇನು ಹುಡುಗಿ ಒಳ್ಳೆಯವಳಿರ್ಬೇಕು, ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಹಾಗಿದ್ದರೆ ನಿನ್ನ ಅಣ್ಣನ ಜೀವನ ಚೆನ್ನಾಗಿರ್ತದೆ. ಇಲ್ಲಿದ್ರೆ ಈಗ ನನ್ನ ಜೀವನ ಆದಂಗೆ ಆತದ ನೋಡು. ಏನು ನಿಮ್ಮ ಮಾತಿನ ಅರ್ಥ ಏನ್ರಿ? ಏನು ಹೇಳಕ್ಕೆ ಹೊರಟಿರಿ ನೀವು? ತಮಾಷೆಗೆ ಹೇಳಿದ್ದು ಮಾರತೆ, ಅದನ್ನೇ ಮತ್ತೆ ಅರ್ಥ ಏನು ಅಂತ ಕೇಳ್ತೀಯ. ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳಿನಪ್ಪ, ಇನ್ನೊಂದು ಅರ್ಥ ಹೇಳದೆ ಅಂತ ಉಳಿತ.
ಬೇಜಾರು ಮಾಡ್ಕೊಬೇಡ. ಇಲ್ಲ, ನೀನು ನಂಗೆ ಸಿಕ್ಕಿದ್ದು ಭಾಳ ಖುಷಿನಪ್ಪ. ನನಗೆ ಎಲ್ಲದರಲ್ಲೂ ಇದೆಯಾ, ಹಾಗೇನಿಲ್ಲ. ನನ್ನ ಸುದ್ದಿಗೆ ಕೇಳಿದ್ದಲ್ಲ ನಾನು. ಅದು ನಂಗೆ ಅಭ್ಯಾಸ ಆಗಿದೆ. ನೀವು ಯಾವಾಗಲೂ ಹೀಗೆ ನೆಗ್ಲೆಕ್ಟ್ ಮಾಡ್ತಾನೇ ಇರೋರು. ಅಣ್ಣಗಾಗಿ ಹೇಳಿದ್ರಲ್ಲ ನೀವು, ನಮ್ಮ ಯೋಗ್ಯತೆಗೂ ಮೀರಿದ್ದು ಅಂತ. ಏನು ಯೋಗ್ಯತೆ ಅಂದರೆ ಏನು ಮಹಾ ಯೋಗ್ಯತೆ ಇದೆ? ಹಂಗಾರೆ ನನ್ನ ಅಣ್ಣಗೆ ಯೋಗ್ಯತೆ ಇಲ್ಲ ಅಂತ ನೀವು ಹೇಳೋದಾ? ಸ್ವಲ್ಪ ನಿಧಾನ ಮಾತಾಡ. ನಾನು ನಿಧಾನದಿಂದನೇ ಹೇಳ್ತಿದ್ದೀನಿ, ಹೌದಾ ಅಲ್ಲ? ಮೊದಲೇ ಹೇಳಿನಿ, ಅದಕ್ಕೆ ಒಂದು ದೊಡ್ಡ ಕೋಡ್ ಮಾಡ್ಕೊಬೇಡ ಅಂತ. ನಿನ್ನ ಅಣ್ಣಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳಲ್ಲ. ಆ ಹುಡುಗಿ ಯೋಗ್ಯತೆ ಇನ್ನೂ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಅವ್ರ ಆಸ್ತಿ ಅಷ್ಟು ಅದೆಯಂತೆ, ಅಷ್ಟು ಒಳ್ಳೆ ಫ್ಯಾಮಿಲಿ, 2 ಹೆಣ್ಣು ಮಕ್ಕಳು, MBA ಮಾಡಿದೆ ಹುಡುಗಿ, ಲಕ್ಷ ಚಿಲ್ಲರೆ ಸಂಬಳ ತಗೋತಾ ಇದೆಯಂತೆ. ಇಂಥವರಿಗೆ ಎಂತೆಂಥ ಸಂಬಂಧ ಬರಲ್ಲ ಕೇಳ್ಕೊಂಡು. ಅವ್ರನ್ನೆಲ್ಲ ಬಿಟ್ಟು ನಿನ್ನ ಅಣ್ಣಗೆ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡ್ಬೇಕು, ಹೌದಾ ಅಲ್ಲ? ಅದನ್ನು ಹೇಳ್ತಾ ಇದ್ದೀನಿ ನಾನು. ಎಂತ ನೀವು ಹೇಳೋದು? ನನ್ನ ಅಣ್ಣು ಲಕ್ಷ ಚಿಲ್ಲರೆ ಸಂಬಳನೇ ತಗೋತಾನೆ, ನೋಡೋಕ್ಕೂ ಚೆನ್ನಾಗದಾನೆ, ನಮ್ಮ ಮನೆಯಲ್ಲೂ ಆಸ್ತಿ ಅದೇ. ಅವ್ರು 2 ಹೆಣ್ಣು ಮಕ್ಕಳಲ್ಲ, ಇವನು ಒಳ್ಳೆ ಹುಡುಗ ಅಲ್ಲ, ಮನೆಗೊಬ್ಬ ಒಳ್ಳೆ ಅಳಿಯ ಸಿಗಲಿ ಅಂತ ಇವನಿಗೆ ಕೊಡ್ತಾ ಇದ್ದಾರೆ. ಆ ಥರ ಯಾಕೆ ಯೋಚನೆ ಮಾಡಬಾರ್ದು ನೀವು? ನಂಗಾದ್ರೆ ಹೇಳ್ತೀರಿ, ಬರೀ ನೆಗೆಟಿವೇ ಯೋಚನೆ ಮಾಡ್ತೀಯಾ ಅಂತ. ಆತ ಮರತಿ, ನೀನು ಆ ಅಪ್ಪನ ಮಗಳಲ್ಲನು. ನೀವು ಏನು ತಲೆ ಒಳಗೆ ಇಟ್ಕೊಂಡಿರ್ತೀರೋ ಅದೇ ನಿಮಗೆ ಸರಿ ಅನ್ಸೋದು. ಬೇರೆ ಯಾರು ಹೇಳಿದ್ನು ನೀವು ತಗೊಳಲ್ಲ, ಏನಾದ್ರು ಮಾಡ್ಕ್ಯ. ಇದೊಂದು ಮಾತ್ರ ಹೇಳಿರ್ತೀನಿ, ನಾಳೆ ಹುಡುಗಿ ನೋಡೋಕ್ಕೆ ಅಂತ ಹೋತೀಯಲ್ಲ, ಹೋದಾಗ ಏನೂ ತಪ್ಪ ಥರ ಮಾತಾಡಬೇಡ. ಒಂದೊಂದು ಸತಿ ಕೆಲವೊಂದು ಅಧಿಕ ಪ್ರಸಂಗ ಮಾಡ್ತೀಯ ನೀನು, ಹಾಗೇನೂ ಮಾಡಬೇಡ. ಈಗಲೇ ಹೇಳಿನಿ, ಡಿಸಿಷನ್ ಏನಿದ್ರು ನಿನ್ನ ಅಣ್ಣಗೆ ಬಿಡು. ಹಂಗೆ ಒಂದು ಸ್ವಲ್ಪ ಸಣ್ಣ ಮನಸ್ಸು ಮಾಡಿದ್ರು, ಸಣ್ಣ ಕೊಂಚೂರು ಹಿಂಗೆ ಬ್ಯಾಡಿತ್ತೇನೋ ಅಂದ್ಕೊಂಡ್ರೂ ನೀನು ಮಾತ್ರ ಏನು ಒತ್ತಾಯ ಮಾಡೋಕ್ಕೆ ಹೋಗಬೇಡ, ಅಲ್ಲಿಗೆ ನಿಲ್ಲಿಸ್ಬಿಡು. ಹೇಳಿನಿ, ನನಗೆ ನಿಮಗೆ ಯಾರ ಮನೆ ಸಂಬಂಧ ಆದರೂ ನನಗೆ ಅದರಿಂದ ಆಗಬೇಕಾಗಿದ್ದು ಏನಿಲ್ಲ. ಯಾರಾದರೂ ಒಳ್ಳೇದಾಗಲಿ ಅಂತ ಹೇಳೋದು, ಚೂರು ಅರ್ಥ ಮಾಡ್ಕ. ನಾನೇನೆಂತ ಕೇಳಕ್ಕೆ ಹೋಗಲ್ಲ ಮರ್ರ, ಅಷ್ಟೊಂದು ನಾಲೆಡ್ಜ್ ಅದೇ ನನಗೆ. ಅವರವರೇ ಮಾತಾಡ್ಕೋತಾರೆ, ಎಲ್ಲ ಏನು ಗೊತ್ತಿಲ್ಲದವ್ರಿಗೆ ಹೇಳೋ ಥರ ಹೇಳ್ತಾರೆ. ನನಗೆ ಸಣ್ಣ ಡೌಟು, ಸಾಧಾರಣ ಎಲ್ಲರೂ ಒಳ್ಳೆ ಸಂಬಂಧ ಸಿಗಲಿ ಅಂಥೇಳಿ ಯೋಚನೆ ಮಾಡ್ತಾರೆ. ನೀವು ನೋಡಿದ್ರೆ ಈ ಸಂಬಂಧನೇ ಬೇಡ ಅಂತ ಹೇಳ್ತಿದ್ದೀರಿ. ಹಂಗೋ ಹಿಂಗೋ ಮಾಡಿ ಊರು ಮನೇಲಿ ಒಂದು ಅದೆಯಲ್ಲ, ಅದಕ್ಕೊಂದು 18 ವರ್ಷ ದಾಟ್ಲಿ ಕೂಡಲೇ ಕಟ್ಬಿಡೋಣ ಅಂತ ಲೆಕ್ಕ ಹಾಕಿರೇ ಏನಲ್ಲ? ಯಾರು ಅವ್ರ ಅಪ್ಪ ಅಮ್ಮ ಹೇಳ್ಯಾರ? ಮುಚ್ಚೆ ಬಾಯಿ, ಹೊಲ್ಲು ಉದುರ್ಸನ ಅನ್ನಷ್ಟು ಸಿಟ್ಟು ಬರ್ತಾ ಇದೆ ನನಗೆ. ಒಳ್ಳೆ ಆಲೋಚನೆ ನಿನ್ನ ತಲೆಯಲ್ಲಿ ಬರಲೇಬಾರ್ದಾ? ಪೂರ್ತಿ ನಿಮ್ಮ ಅಮ್ಮಂದೇ ಬುದ್ಧಿ ಬಂದಿದ್ದ ನಿನಗೆ. ಈ ವಿಚಾರದಲ್ಲಿ ಸುಮ್ಮನೆ ಹೇಳ್ಬೇಕಂದ್ರೆ ನಿನ್ನ ಅಮ್ಮನೇ ಅಡ್ಡಿಲ್ಲ. ಮಾಡ್ಕೇಳಿ ಹೋಗಿ, ನನಗೇನು ತನ್ನ ಕಡೆ. ಆಮೇಲೆ ಬಂದವಳು ಕಾಲಡಿ ಕಸ ಮಾಡ್ತದೆ, ಆವಾಗ ಗೊತ್ತಾಗ್ತದೆ ಅಣ್ಣಗೆ ಲಕ್ಷ ಸಂಬಳ ಬರ್ತದಂತೆ. ನೀ ನೋಡಿಯಾ ಹುಡುಗಿ ಮನೆ ನೋಡಿಯಾ? ನಾನು ದೂರದಿಂದ ನೋಡ್ಕೊ ಬಂದೀನಿ, ಹೆಂಗದೆ ಗೊತ್ತಾ? ನಿಮ್ಮ ಮನೆ 3 ಹಾಕಿದ್ರೂ ಹಂಗಿದ್ದು ಮನೆ ಆಗಲ್ಲ. ಆ ಮನೆಯಿಂದ ನಿಮ್ಮ ಮನೆಗೆ ಕೊಡ್ತಾ ಇದ್ದಾರೆ ಅಂದರೆ ಎಂತ ಕೊಡ್ತಾರೆ ಅವರು? ಅಷ್ಟು ಯೋಚನೆ ಮಾಡೋಕ್ಕಾಗಲ್ಲ. ಯೋಚನೆ ಮಾಡೋಕ್ಕೆ ಏನದಿರ್ರಿ ಅದರಲ್ಲಿ? ನಮ್ಮ ಅಣ್ಣಗೆ ಏನು ಕಡಿಮೆ ಆಗಿದೆ? ಹೇಳ್ತಿದ್ದೀನಿ, ಅವನು ಲಕ್ಷ ಸಂಬಳ ತಗೋತಾನೆ. ಸಂಬಳದ ಕತೆ ಬಿಡಿ, ಆಸ್ತಿ ಮನೆ ಎಲ್ಲದೂ ಬಿಡಿ, ಅಷ್ಟು ಒಳ್ಳೆ ಹುಡುಗ ಸಿಗ್ಬೇಕಾತಲ್ಲ. ಒಂದಾರು ಕೆಟ್ಟ ಅಭ್ಯಾಸ ಅದೆಯಾ? ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ನೋಡಿ ನಾಳೆ ಹೆಂಡ್ತಿನ. ಪುಣ್ಯ ಮಾಡಿರ್ಬೇಕು ನಮ್ಮ ಅಣ್ಣನ ಹಂಗಿದ್ದು ಹುಡುಗ ಸಿಗ್ಬೇಕಾರೆ, ಗೊತ್ತಾನ? ಆ ಲೆಕ್ಕದಲ್ಲಿ ಹಂಗಾರೆ ನಿಂಗೆ ಗೊತ್ತು ನೀನು ಭಾಳ ಪುಣ್ಯ ಮಾಡೀಯ ಅಂತ. ಆದರೂ ಒಂದೊಂದು ಸರಿ ಎಷ್ಟು ಗಾಂಚಾಲಿ ಮಾಡ್ತೀಯ ಅಲ್ಲ? ನಾನೇ ತಪ್ಪು ಮಾಡ್ಕೊಂಡೆ. ಹೋಗಲಿ ಬಿಡು, ಏನು ಮಾಡೋಕ್ಕೆ ಬರೋಲ್ಲ ಈಗ. ಆದರೂ ನೋಡು, ಮತ್ತೊಂದು ಸತಿ ಹೇಳಿನಿ, ಇನ್ನೊಂದು ಸರಿ ಎಲ್ಲ ಕಡೆ ನಿನ್ನ ಅಪ್ಪನ ಹತ್ರ ವಿಚಾರ್ಸಕ್ಕೆ ಹೇಳು. ಇಲ್ದಿರ ನಿನ್ನ ಅಣ್ಣಗೆ ಹೇಳಿದ್ರೆ ಅಲ್ಲೂ ಬೆಂಗಳೂರಲ್ಲೂ ವಿಚಾರಿಸ್ಬೋದು, ಅವ್ರು ಕೆಲಸ ಮಾಡಲ್ಲೇ ಎಲ್ಲ. ನೋಡು, ನಿಮಗೆ ಬಿಟ್ಟಿದ್ದು. ಅಮ್ಮ ಬಂದ, ನಾ ಕರಿಯಕ್ಕೆ ಬರಬೇಕು ಅಂತ ಇದ್ದೆ. ಹೊಲ್ಡದಮ್ಮ, ಯಾಕೋ ಮಳೆ ಮೋಡ ಆದಂಗೆ ಬೇರೆ ಆತದೆ ಮರತಿ. ಬೇಗ ಬಿಟ್ಟು ಬತ್ತೀನಿ. ಅಡಿಕೆ ಒಟ್ಟು ಮಾಡಿದ್ರೂ ಸಾಕು.
ನಾನು ಕೆಳಗೆ ಇಳ್ಸಕ್ಕೆ ನಾನೇ ಬರ್ತೀನಿ, ಮತ್ತು ಅಪ್ಪ ಏನಾರು ಹೊತ್ಕೊಂಡು ಕೆಳಗೆ ಬಂದರು ಹೇಳು ಆ ಮಾತಾ. ಚಪ್ರದಿಂದ ಅಟ್ಕೆ ಹೊತ್ಕೊಂಡು ಹಿಡಿಯೋದು ಬೇಡ, ಅಷ್ಟೊತ್ತಿನೊಳಗೆ ಬರ್ತೀನಿ ನಾನು.